ಮಾತಾಡೋದು ನೋಡಿದ್ರೆ ಸಾಕು. ಈಚೆಗೆ ಯಾರು ಇದ್ರೆ ಏನು ಜಗಳ ಮಾಡ್ಕಿತಾರೋ ಏನೋ ಅನ್ಬೇಕು, ಆ ಥರ ಮಾತಾಡ್ತಾರೆ. ಪದೇ ಪದೇ ಫೋನ್ ಮಾಡ್ತೀನಂತೆ. ಎಲ್ಲಿ ನಾನು ಪದೇ ಪದೇ ಫೋನ್ ಮಾಡ್ತೀನಿ? ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇರಲ್ಲ. ಹೆಂಗದರೆ ಏನು ಎತ್ತ ಅಂತ ಒಂಚೂರು ಕೇಳೋಣ ಅಂತ ಫೋನ್ ಮಾಡಿದ್ರೆ, ಯಾವಾಗ ಫೋನ್ ಮಾಡಿದ್ರೆ ಇವ್ರು ಗಡಿ ಬಿಡಿಲಿರ್ತಾರಂತೆ. ಆಮೇಲೆ ಮಾಡು, ಈಗ ಮಾತಾಡೋಕ್ಕೆ ಪುರ್ಸೊತ್ತಿಲ್ಲ. ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಇಲ್ಲಿ. ಇವ್ರಿಗೆ ಫೋನ್ ಮಾಡೋದು ಒಂದೇ ಕೆಲಸನೇನು. ಇವ್ರು ಸರಿ ಇದ್ದಿದ್ರೆ ಯಾಕೆ ಹಂಗಾತೈತಿ? ಇನ್ನೇನು ಪುರಾಣ ಮಾಡ್ತಾ ಹೋದ್ರೆ ಎಂಥದ? ಇಲ್ಲಿದ್ರೆ ಪಾಪ ಅನಿಲಣ್ಣ ಯಾವತ್ತೂ ಈ ಥರ ಮಾಡ್ಕೊಂಡಾರೆ ಅಲ್ಲ. ಎಲ್ಲ ಹೀಗೆ ಇವರದ್ದು. ಮನೆಗೆ ಬರಲಿ, ಸರಿ ಬಲಿ ಬಿಡಿಸ್ತೀನಿ. ಇನ್ನು ನಾನು ಫೋನೇ ಮಾಡೋಕ್ಕೋಗಲ್ಲ, ಅವರೇ ಮಾಡಬೇಕು ಎಂತ ಹೇಳೋದಿದ್ರು. ಏನು ಗಿರಾಚಾರ ಕೆಡ್ತು ಅಂತ ನೋಡೋದಪ್ಪ. ಇಷ್ಟೊತ್ತಿಗೆ ಬರಬೇಕಿತ್ತು, ಬರ್ತೀನಿ ಅಂದಿದ್ದ. ಇನ್ನು ಪತ್ರಿಕೆಲ್ಲ ನಿಮ್ಮದು ಆಸ್ಪತ್ರೆಯಲ್ಲೇ ಇರೋಕ್ಕೆ ಹೇಳಿದ್ರೆ ಇನ್ನೆಂಥದ. ಶಾರದಾ, ಪಾಪಣ್ಣ ಫೋನ್ ಮಾಡಿದ್ದಾನೆ, ಹೆಂಗದನಂತನಿಲ್ಲ? ಅಯ್ಯೋ, ಇವ್ರದ್ದೊಂದು ಬೇರೆ. ಎಷ್ಟೊತ್ತಿಗೆ ನೋಡಿದ್ರು ಫೋನ್ ಮಾಡಿದ್ರೆ ಅವ್ರ ನೆಟ್ಟಿಗೆ ಮಾತಾಡಲ್ಲ, ಫೋನ್ ಮಾಡದೇ ಇದ್ರೆ ಇವ್ರು ಬಿಡಲ್ಲ. ನಾನು ಒಟ್ಟಿನಲ್ಲಿ ಸಿಕ್ಕಾಕಿಂದೆ. ಶಾರದಾ, ಎಂತ ಜ್ಞಾನ ಮಾಡ್ತಾನಿತ್ತೀಯೇ? ಪಾಪಣ್ಣ ಫೋನ್ ಮಾಡಿದ್ದ, ಅನಿಲವ್ರಿಗೆ ಹೆಂಗದನಂತೆ, ಎಂದು ಬರ್ತಾರಂತೆ? ಎಂತ ನಂಗೆ ಸಮ ಗೊತ್ತಿಲ್ಲ ಮಾರ. ನಿಮ್ಮ ಸಸುತ್ರ ಹೇಳಾರು ಹೇಳ್ತಾರಾ? ಫೋನಲ್ಲಿ ನೆಟ್ಟಿಗೆ ಮಾತಾಡಲ್ಲ. ಅದು ನಾನು ಫೋನ್ ಮಾಡಿದ್ರಂತೂ ಮಾತಾಡೋಕೆ ಅವ್ರಿಗೆ ದೊಡ್ಡ ತಲೆನೋವು. ನಾನು ಅದಕ್ಕೆ ಫೋನ್ ಮಾಡೋದೇ ಬಿಟ್ಟೀನಿ. ಎಂತಾರು ಮಾಡ್ಕೊಡ್ಲಿ, ಅವ್ರು ಫೋನ್ ಮಾಡಿದ್ರೆ ನಿಮಗೆ ತಂದು ಕೊಡ್ತೀನಿ, ನೀವೇ ಮಾತಾಡಿ. ಯೋ ಪುಣಾತೀತಿ, ನಿಮಗೊಂದು ಏನು ಬಂತ್ರೆ? ಇಂಥ ಹೊತ್ತಲ್ಲೂ ನಿಮಗೆ ಬೇಕಾಯ್ದ? ಈಗ ಫೋನ್ ಮಾಡಿದ್ದ ಎಂತ ಮಾಡ್ತೀವಿ? ಇಲ್ದಿದ್ರೆ ಫೋನ್ ಮಾಡಿಕೊಟ್ಟಾರು ಕೊಡ, ನಾನಾರು ಮಾತಾಡ್ತೀನಿ. ಫೋನ್ ಮಾಡಿದ್ದೆ ಆತ, ಈಗಷ್ಟೇ ಫೋನ್ ಮಾಡಿದ್ದೆ. ಈಗ ಮತ್ತೇನಾದ್ರು ಫೋನ್ ಮಾಡಿಕೊಟ್ರೆ ಅದಕ್ಕೂ ನನಗೆ ಬೈತಾರೆ, ಪದೇ ಪದೇ ಎಂತಕ್ಕೆ ಫೋನ್ ಮಾಡಿಕೊಡ್ತೀಯ ಅಂತ. ಆರಾಮದಾರಂತೆ, ಏನು ತೊಂದರೆ ಇಲ್ಲ, ಆರಾಮದಾನೆ ಅಂತಾರೆ. ಯಾವಾಗ ಬರ್ತೀರಿ ಅಂತ ಕೇಳಿದ್ರೆ ಬೈಯೋಕ್ಕೆ ಬರ್ತಾರೆ. ಹಿಂಗೆ ಅವೆಲ್ಲ ಇದು ಎಂತಕ್ಕೆ? ನಾ ಇಲ್ಲೇನೋ ಗಡಿಬಿಡಿಲಿದ್ದೀನಿ, ಫೋನ್ ಇಡು ಅಂದರು. ಫೋನ್ ಇಟ್ಟು ಬಂದಿಲ್ಲಿ ನಿಂತೀನಿ. ನಂಗೆ ಇನ್ನೆಂತ ಹೇಳೋಕ್ಕೂ ಗೊತ್ತಾಗಲ್ಲಪ್ಪ. ಅವರೇ ಏನಾರು ಫೋನ್ ಮಾಡಿದ್ರೆ ಮಾತ್ರ ತಂದು ಕೊಡ್ತೀನಿ ಅಷ್ಟೇ. ಅಲ್ಲ, ಎಂತ ಅಂತ ಹೇಳೋದು ಪುಣಾತೀತೆ? ಹಂಗಾರೆ ಏನಾರು ಗಾಯ ಎಲ್ಲ ಭಾಳ ಊರೇ ಆಗೇತಾನೆ? ಇದ್ರೆ ಗುಟ್ಟು ಮಾಡ್ತಾ ಇದ್ದಾರೋ ಎಂಥದ? ಪಾಪ ಆ ಹುಡುಗಿ ಏನು ಗ್ರಾಚಾರ ಕೆಟ್ಟು ಹೊಳ್ತು ಅಂತಾನೆ ಗೊತ್ತಾಗಲ್ಲ. ಇಷ್ಟು ವರ್ಷಕ್ಕೆ ನಾನು ಒಂದಿನೂ ಕೇಳಲ್ಲ ಆ ಕಾರಲ್ಲೇ ಹೀಗೆಲ್ಲ ಇದು ಮಾಡ್ಕೊಂಡಿದ್ದು. ಈ ಸತಿ ಇದಾತ ಅಂದರೆ ಎಂತ ಮನೆಗೆ ಕರ್ಕೊಬಂದ್ರೆ ಒಂದು ಗಳಿಕೆ ಹೋಗಾರು ಬರೋಣ ಅಂತ ನೋಡಿದೆ. ಅಲ್ಲಿಗೆ ಹೋಗೋಣ ಅಂದರೆ ಈಗ ನಾ ಹೋಗೋರೊಳಗೆ ಅವರಲ್ಲಿಂದ ಹೊಳ್ತಾರೆ ಏನೋ. ಸುದ್ರೆ ಹೇಳಿದ್ರೆ ಇವನಿಗೊಬ್ಬನಿಗೆ ಅಂತ ಆತದೇನೋ. ನಿನ್ನೆ ಕೇಳಿದ್ರೆ ಇವತ್ತು ಬರ್ತೀನಿ ಅಂದಿದ್ರು, ಇವತ್ತಿಗೆ ಎಷ್ಟೊತ್ತಿಗೆ ಅಂತ ಕೇಳಿದ್ರೆ ಅದಕ್ಕೆ ಸಿಟ್ಟು ಮಾಡ್ತಾರೆ. ಹಿಂಗೆ ಅಂತಕ್ಕೆ ಅವೆಲ್ಲ ಗೊತ್ತಾಗ್ತದಾನು, ಇನ್ನು ಡಾಕ್ಟ್ರ್ ಬರಬೇಕು ಹಾಗೆ ಹೀಗೆ ಅಂತ ಏನೋ ಹೇಳಿದ್ರಪ್ಪ. ನಾನು ಫೋನ್ ಇಟ್ಟೆ. ಬರ್ತಾರೆ ಬಿಡಿ, ಹಾಗೇನು ಭಾಳ ಸೀರಿಯಸ್ ಏನು ಆಗಿರೋಕ್ಕಿಲ್ಲ. ಹಂಗಾಗಿದ್ರೆ ನನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಿರ್ಲ, ಇಲ್ಲೇ ಅದಾರೆ ಅಂದ್ರೆ ಅದು ಸೀರಿಯಸ್ ಆಗೋದು ಹೆಂಗದ? ಅಂದ್ರಿಲ್ಲ, ಬರ್ತಾರೆ ಸುಮ್ಮನೆ. ನಾವೆಂತಕ್ಕೆ ಸಾಲೆ ಕೆಡ್ಸ್ಕೋಬೇಕು? ಹಂಗೇನು ಇದ್ರೆ ಹೇಳೋಕ್ಕಾಗಲ್ಲ ಇವ್ರಿಗೆ. ಹಂಗಾರೆ ಏನವ ಏನಾಗಕ್ಕೆ ಬಂದದ? ಅಲ್ಲ ಕಡೆಗೆ ನಮ್ಮ ಪಾಪಣ್ಣಿಗೆ ಏನಾರು ಪೆಟ್ಟಿಟ್ಟಾಗ್ಯದ ಎಂತ ಅಂತಲೇ ಗೊತ್ತಾಗಲ್ಲ. ಬುದ್ರೆ ಸ್ವಾಮಿ ಕಾಪಾಡಿಕೊಟ್ರೆ ಸಾಕು. ಹಿಂಗಂತ ಕಂಡಿದ್ರೆ ನಾ ಬೆಳಗ್ಗೆ ಹೊತ್ತಿಗೆ ಬಸ್ಸಿಗೆ ಹೋಗ್ಯಾರು ಹೋಗ್ಬೋದಿತ್ತು. ಹೋಗ್ಲಿ, ನಂಗೆ ಯಾಕೆ ಚಳಿ ನಡ್ಕ ಮರತಿ. ಏನೋ ಉಡ್ರ ಚಳಿ ಅಂದರೆ ನಾನು ಗಳಿಗೆ ಎಲ್ಲೇ ಮಲ್ಕೊಂಡಿರ್ತೀನಿ. ಆಮೇಲೆ ಒಂದಾಟ ಕಾಫಿ ತಂದ್ಕೊಡೋ ನೋಡೋಣ. ಹ್ಞೂ ಬಿಡಿ, ತಂದ್ಕೊಡ್ತೀನಿ. ಚಳಿ ನನಗೂ ಚಳಿನೇ. ಇದು ಎಂಥ ಥಂಡಿ ಗಾಳಿ ಬೀಸ್ದಂಗೆ ಆಗ್ತದಪ್ಪ. ಒಂದು ಮಳೆ ಹೊಡೀತು ಈಗ, ಹಂಗಿಂಗೇನಲ್ಲ. ಔಷಧಿ ಆಗಲ್ಲ, ಇವತ್ತು ಬಂದ್ಕೊಂಡು ಮತ್ತೆ ಕೂಗೋಕ್ಕೆ ಶುರು ಮಾಡ್ತಾರೆ. ಏನಾರಾಗಲಿ, ನೀವು ಮಲ್ಕೊಳ್ಳೋದಾರ ಮಲ್ಕೊಳ್ಳಿ ಹೋಗಿ, ಆಮೇಲೆ ಕಾಫಿ ತಂದು ಕೊಡ್ತೀನಿ. ಅಲ್ಲ ಕಡೆಗೆ ಅಮ್ಮ ಹೇಳ್ದಂಗೆ ಇವರಿಗೆ ಏನಾದ್ರು ಪೆಟ್ಟು ಆಗ್ಯಾದ, ಅದಕ್ಕೆ ಅಷ್ಟು ಸಿಟ್ಟು ಮಾಡ್ತಾ ಇದ್ದಾರಾ? ಅಯ್ಯೋ ದೇವ್ರೆ, ನಾನೊಬ್ಬಳು ಇವತ್ತು ಹೋಗಾರು ಹೋಗ್ಬೋದಿತ್ತು, ಹೋಗಿದ್ರೆ ಎಲ್ಲ ಗೊತ್ತಾತಿತ್ತು. ಎಂತಹ ಕೆಲಸ ಮಾಡ್ಕೊಂಡು ಇಷ್ಟೊತ್ತಿನ ಮೇಲೆ ಹೋಗೋಕ್ಕೂ ಆಗಲ್ಲ. ಅಲ್ಲ, ಒಳ್ಳು ಬರೋನಿಗೆ ಒಳ್ಳೆ ಒಂಚೂರು ನೋಡ್ಕಿ ಬಾ ಅಂತೇಳಿ ಹೇಳಿ ಕಳಿಸಿದ್ರು, ನೋಡ್ಕಿ ಬತ್ತಿದ್ದ.
ಹೆಂಗೂ ಬರೋ ಹಾದಿ ಮೇಲೆ ಇತ್ತು ಆಸ್ಪತ್ರೆ. ಛೇ ಎಂಥ ಕೆಲಸ ಆಯ್ತು. ಮುಂಚೆ ಆಗಿದ್ರೆ ಸ್ಕೂಲಿಗೆ ಫೋನ್ ಮಾಡಿ ಹಿಂಗೆ ಒಂಚೂರು ಹೋಗಿ ಬರೋಕ್ಕೆ ಹೇಳಿ ಅಂದಿದ್ರೆ ಅಲ್ಲಿ ಹೇಳಾರು ಹೇಳ್ತಿದ್ರು ಮಾತಾಜಿ, ಅದಕ್ಕೇನಲ್ಲ ಅಂತಿರಲ್ಲ. ಈಗ ಫೋನ್ ಮಾಡಂಗೂ ಇಲ್ಲ. ಬಸ್ ಹೊತ್ತಾಗ್ಯದ, ಈಗ ಬಸ್ ಹೊತ್ತು ಈಗ ಬರೋ ಹೊತ್ತಾತೇನ. ಎಂತಾಗಿದೆ, ಏನಾರಾಗಲಿ ಮತ್ತೊಂದು ಸತಿ ಫೋನ್ ಮಾಡ್ತೀನಿ. ಬೈದರೆ ಬೈಲಿ, ನಂಗೊಬ್ಳಿಗೆ ಒಂದೊಂದು ಸತಿ ಏನಾಗದೇನು ಸುಮ್ಮನೆ ಸಿಟ್ಟು ಬರ್ತದಪ್ಪ. ಅವ್ರು ಅಂಥದ್ದೇನು ಹೇಳಿರಲ್ಲ, ಮತ್ತೊಂದು ಸತಿ ಕೇಳಿದರೆ ಏನು ಎತ್ತ ಎಲ್ಲ ಹೇಳರು, ನಾನೇ ಇದು ಮಾಡಿದ್ನೇನೋ. ಒಂದು ಚಳಿ ಅಂದರೆ ಮಾಗಿದಿಂದೆಲ್ಲರೂ ಈ ನಮ್ಮನೆ ಚಳಿ ಇರಲಪ್ಪ. ನಮ್ಮನೆ ಗೌಡ್ರಿಗೊಂದು ಏನು ಬಂದದ ಈ ಚಳಿಲಿ ತೋಟದ ಬದಿ ಹೋಗ್ತೀನಿ ಅಂತ ಹೋಗ್ಯಾರೆ. ಒಂದೊಂದು ಕಪ್ಪು ಅಂದರೆ ಹಳ್ಳಾದಂಗಾಗ್ಯಾವೆ ಅಂತಿದ್ದ ಪಾಪಣ್ಣ. ಯಾಕೆ ಹಿಂಗೆ ಮಾಡ್ತಾರೇನು? ಮತ್ತೇನು ಬಾಯಲ್ಲಿ ಹೇಳೋದು ನೋಡಿದ್ರೆ ನಾನೇನು ತೋಟದ ಕಡೆ ಹೋಗಲ್ಲ, ಗದ್ದೆ ಕಡೆ ಹೋಗಲ್ಲ. ಬೇಕಾದ್ರೆ ಮಾಡ್ಕೊಳ್ಳಿ, ಬೇಡಿದ್ದಾರೆ ಬಿಡಿ ಅಂತ ಹೇಳೋದು ಬೇರೆ ಬಿಡಲ್ಲ, ತೋಟಕ್ಕೆ ಹೋಗೋದು ಬೇರೆ ಬಿಡಲ್ಲ. ಏನು ಗೊತ್ತಿ ಸಾಯೋದು ಹೇಳಿನಿ. ಎಂತಕ್ಕೆ ಈ ಮಳೆ ಗಾಳಿಲಿ ಏನೋ ಅಡಿಕೆ ಮರ ನಮ್ಮನೆ ತೂಗ್ತಾವಂತ ಹಳೆ ತೋಟದಲ್ಲಿ ಏನು ಕುಡಿತದ ಹಂಗಾರೆ? ಹೇಳಿದ ಕೂಡಲೇ ನೀನು ಹೋಗಲ್ಲ, ನನ್ನ ಹೋಗಕ್ಕೆ ಬಿಡಲ್ಲ ಅಂದರು. ಅಂದರೆ ಕಡಿಕೆ ನೀವು ಬೇಕು, ಇವ್ರ ಹತ್ರ ಯಾರು ತಲೆ ಕೊಟ್ಕಿದ್ದಾರೆ? ನೋಡಿ ನಂಗೂ ಸಾಕಾತು. ಹೋಗ್ಲತ್ತು ಮುಲ್ಕಿಣಲ್ಲ ಅಂತ ಇದು ಮಾಡೋದು. ನಾನಾದರೂ ಹಿಂದ್ಯಾಕೋ ಭಾಳ ಚಳಿ ಆದಂಗೆ ಆತಪ್ಪ. ಒಂದೇ ಗಳಿಗೆ ಒಳ್ಳೆ ಮಗ್ಳು ರೀ, ನಿದ್ದೆ ಮಾಡಲ್ಲ. ಈಗೇನು ಪುಳ್ಳು ಹುಡುಗ ಬರೋ ಹೊತ್ತಾತು. ಎದ್ದು ಕಾಫಿ ಕುಡ್ಕೊಂಡು ಒಂದೆರಡು ಗಿಡ ಸಮ ಮಾಡಬೇಕು ಅಂತ ಮಾಡಿದ್ದೆ, ಆಗಲ್ಲ ಇಂದು ಈ ನಮ್ಮನೆ ಮಳೆಲ್ಲ. ನಾಳೆ ಖಾರ ಮಾಡ್ಬೇಕೇನು ಪಾಪ, ಎಷ್ಟೊತ್ತಿಗೆ ಬರ್ತಾನೆ ಇಡೋಬ್ಲೆ ಹಾಗೆ ಮಾಡ್ತಾರೆ. ಫುಲ್ ಹುಡುಗರ ಫೋನ್ ಮಾಡ್ಕೊಡೋಕೆ ಹೇಳೋಕೆ. ಅಮ್ಮ, ನಾನಿವತ್ತು ಎಂಥದ್ದು ಹೇಳಬೇಕು ನಿನ್ನ ಹತ್ರ ಅಜ್ಜಿ ಹತ್ರ ಇಬ್ಬರ ಹತ್ರನೇ ಹೇಳಬೇಕು. ಪುಳ್ಳ, ನಿನ್ನ ಹತ್ರ ಪುರಾಣ ಮಾಡ್ತಾ ಕೂರಷ್ಟು ಪುರ್ಸೊತ್ತಿಲ್ಲ ನನಗೀಗ. ಬರ್ಬೇಕಾರೆ ಶುರು ಮಾಡಿಬಿಡ್ತೀವಿ ಎಂಥಾರೊಂದು ಹರಿಕತೆನ. ಫಸ್ಟ್ ಹೋಗಿ ಅವ್ರು ಬಟ್ಟೆ ಬದಲಾಯಿಸು, ಬ್ಯಾಗೆಲ್ಲ ಇಟ್ಟು ಬಟ್ಟೆ ಬದಲಾಯಿಸ್ಕೊಂಡು ಕೈಕಾಲು ಮುಖ ತೊಳ್ಕೊ ಬಾ. ತಿನ್ನೋಕ್ಕೆ ಅಂತಾರೆ ಕೊಡ್ತೀನಿ, ತಿನ್ಕೊಂಡು ಹೋಗು, ಓದೋದ ಬರೆಯೋದ ನೋಡ್ಬೋದು. ಹೇಳ್ಬೇಕಂತೆ ಎಂತ ಹೇಳೋದ? ನೀನೊಬ್ಳು ಯಾವಾಗಲೂ ಹಿಂಗೆಯ ಮರತಿ, ಅದಕ್ಕೆ ನಿನ್ನ ಹತ್ರ ಎಂಥದನ್ನೂ ಹೇಳಬಾರ್ದಂತ ಕಾಣೋದು. ಅಜ್ಜಿ ಎಲ್ಲೋಗ್ಯದ ಹೇಳಿ, ನಾ ಅಜ್ಜಿ ಹತ್ರ ಮಾತಾಡ್ತೀನಿ. ಅಜ್ಜಿ ಮಲ್ಕಿತೀನಿ ಅಂತ ಹೋಗ್ಯಾರೆ ಈಗಷ್ಟೇ. ಅಲ್ಲಿ ಹೋಗಿ ಇರ್ಸೋದು ಬೇಡ, ಸುಮ್ಮನೆ ನಿನ್ನ ಕೆಲಸ ಎಷ್ಟದೆ ಅಷ್ಟು ಮಾಡು ಪುಳ್ಳು, ಹೇಳಿನಿ. ಹ್ಞೂ ಮರತೆ. ಇದು ನಮ್ಮ ಯಾವಾಗ ನೋಡಿದ್ರು ಕಿಸಿ ಅಂತಲೇ ಇರೋದು. ಅಜ್ಜಿ ಎಂತಕ್ಕೆ ಇಷ್ಟೊತ್ತಿನಲ್ಲಿ ಮಲಗ್ಯದೆ? ಅಮ್ಮ ಸಿಟ್ಟು ಮಾಡ್ಕೊಂಡು ನೋಡಿದ್ರೆ ಯಾಕೋ ಅಜ್ಜಿಗೂ ಬೈತದ ಅಂತ. ಫಸ್ಟ್ ಹೋಗಿ ಅಜ್ಜಿನ ಮಾತಾಡ್ಸ್ಕೊತೀನಿ. ದೇವರು, ಅಜ್ಜಿ ಮುಲ್ಕಿ ನಿದ್ರೆ ಮಾಡ್ಯಾರಲ್ಲ, ಇಷ್ಟೊತ್ತಿಗೆ ಮಲಗ್ತಾನೇ ಇರಲಪ್ಪ. ಇವತ್ತು ಯಾಕೆ ಹಿಂಗೆ ಮಾಡ್ತಾ ಇದೆ? ಅಜ್ಜಿ, ಅಜ್ಜಿ ಇಷ್ಟೊತ್ತಿನಲ್ಲಿ ಎಂತಕ್ಕೆ ಮಲ್ಕೊಂಡಿಯ ಮರತೆ? ಹೇಳ ಅಜ್ಜಿ. ಎಂತ? ಅಯ್ಯೋ ದೇವ್ರೆ, ನಾನು ಒಂದ್ಸತಿ ಕುಂಟು ಬಿದ್ದೆ. ಅಜ್ಜಿ ನಿಂಗೆ ಎಂತ ಆಗ್ಯದ ಮರತೆ? ಅಯ್ಯೋ ಪುಳಿಡ್ದನ ಬಂದಾಗ್ಯವತ್ತನ. ದೇವ್ರೆ ಮರೆಯ, ಸುಮ್ಮನೆ ಎಲ್ಲೊಂಚೂರು ಮಗ್ಳೂರನ ಅಂತ ಮುಲ್ಕೊಂಡೇನಿ. ನಿದ್ದೆ ಬಂದಿದ್ದೆ ಗೊತ್ತಾಗ್ಲ. ನನ್ನ ತಮ್ಮ ಎಲ್ಲದ ಎಂತಾರು ಕುಡ್ದ ತಿನ್ಕೊಂಡ? ನಡಿ ನಾನು ಕಾಫಿ ಕುಡಿಲ್ಲ, ಕಾಫಿ ಕುಡಿಯ ನಡಿ. ಎಂತ ಆತಜ್ಜಿ? ಅಮ್ಮ ಎಂತಾರು ಬೈತಾ ನಿಂಗೆ? ಅಪ್ಪ ಬಂದ ಕೂಡಲೇ ಹೇಳ್ಕೊಡ್ತೀನಿ ನಾನು. ಬೈದ್ರೆ ಹೇಳು, ನನಗೂ ಬರೀ ಬೈತಿರೋದು ಮರತಿ ಅದ. ಹೊಳ್ಳ ಹಿಂಗಿದ ಮಾತಿಗೆ ಅಲ್ಲನ ನಿನ್ನ ತಾಯಿ ಹತ್ರ ಪೆಡ್ತೀನಿ. ಅದನ್ನೇನು ಬೈಲೂ ಇಲ್ಲ, ಎಂತ ಮಾಡಲೂ ಇಲ್ಲ. ಚಳಿ ಅಂದರೆ ಚಳಿ ಆತಲ್ಲ, ಸುಮ್ಮನೆ ಇಲ್ಲಿ ಮಗ್ಳೂರನ ಅಂಥೇಳಿ ಬಂದಿದ್ದೆ ಅಷ್ಟೇ. ನೋಡಿ, ಅದು ಕಾಫಿ ತಂದು ಕೊಡ್ತೀನಿ ಅಂದಿತ್ತು. ಬಹುಶಃ ಕಾಫಿ ಕಾಸ್ತಾ ಇದೆಯಾ? ನಿನ್ನ ಅಜ್ಜಿ ಬಂದ್ರು ಅಂದ್ಪುಳ್ಳ? ಇಲ್ಲ, ಅಜ್ಜಲ್ಲಿ ಹೋಗ್ಯಾರ?
ತೋಟಕ್ಕೆ ಹೋಗ್ಯಾರ ಮಾರಾಯ. ತಡಿ ತಡಿ ಅಜ್ಜೆ, ನೀ ಎಂತ ಹೇಳ್ಬೇಕ್ರಿ ಮುಂಚೆ ನಾನು ನಿನ್ನ ಹತ್ರ ಎಂಥದೋ ಹೇಳ್ಬೇಕು. ಅಮ್ಮನ ಹತ್ರ ಹೇಳ್ತೀನಿ ಅಂದರೆ ಬೈಯಕ್ಕೆ ಬಂತದು. ಎಂತ ಗೊತ್ತಾ, ಪುಟ್ಟಕ್ಕ ಅದೆಯಲ್ಲ, ಗುಬ್ಬಿಗುಂಡಾರ ಮನೆ ಪುಟ್ಟಕ್ಕ ಇಲ್ಲನೇ, ಪುಟ್ಟಕ್ಕನ ಗಂಡಿಗೆ ಆಕ್ಸಿಡೆಂಟ್ ಆಗ್ಯದಂತೆ. ಎಂತ ಆಕ್ಸಿಡೆಂಟಾ? ಹೂನೇ ಅಜ್ಜಿ, ಪುಟ್ಟಕ್ಕನ ಗಂಡಿಗೆ. ಪುಳ್ಳ ತೆಗಿಯತ್ಲೆ, ನಾನು ಒಬ್ಬಳು ಹಂಗಿದ್ದಾಳೆ. ಎಂತ ಆಲಸ್ಕಿಂಡಿ ಇಲ್ಲಿ ಬಂದು ಎಂತ ಹೇಳ್ತಿದ್ದೀಯ? ಎಂತ ಪುಟ್ಟಕ್ಕನ ಗಂಡ? ಪುಟ್ಟಕ್ಕಗೆ ಮದುವೆ ಎಲ್ಲ ಆಗ್ಯದ? ಅಯ್ಯೋ ಅಜ್ಜಿ, ನಿಂಗೆ ಗೊತ್ತಿಲ್ಲ, ಅದಕ್ಕೆ ನಾನು ಹೇಳಿದ್ದು. ಪುಟ್ಟಕ್ಕಗೆ ಮದುವೆ ಆಗ್ಲ, ಆದರೂ ಸೆಟ್ಲ್ಮೆಂಟ್ ಆಗಿತ್ತಲ್ಲ, ಆ ಹುಡುಗಿಗೆ ಆಕ್ಸಿಡೆಂಟ್ ಆಗ್ಯದಂತೆ. ಗುಂಡಪ್ಪ ಮಾವ, ಸೀತತ್ತೆ ಎಲ್ಲರೂ ಎಷ್ಟು ಬೇಜಾರು ಮಾಡ್ಕೊಂಡಿದ್ರಂತೆ ಗೊತ್ತಾ? ಯಾರ ಹತ್ರನೂ ಹೇಳ್ಬೇಡಿ ಅಂತ ಹೇಳ್ಯಾರಂತೆ. ನನ್ನ ಹತ್ರ ಆಗಿದ್ದಕ್ಕೆ ಹೇಳಿದ್ದು ಗುಂಡ, ಅದು ಗುಬ್ಬಿ ಬಾಯೇ ಬಿಡ್ಲ, ಗುಂಡನೇ ಹೇಳಿದ್ದು. ನಿಮ್ಮ ಹತ್ರ ಯಾರ ಹತ್ರನೂ ಹೇಳೋಕೋಬೇಡ ಆತ ಅಜ್ಜೆ. ಏನು ಮನೇಲಿ ಒಬ್ಬರು ಕಣ್ಣಲ್ಲಿ ಕಾಣಕ್ಕಿಲ್ಲಪ್ಪ. ಹೆಚ್ಚಿಗೆ ಹೊದ್ದು ಮುಲ್ಕೊಂಡಿದ್ದ ಎಂಥದ ಇನ್ನು ಇಲ್ಲಿ ಗೇಯಕ್ಕೆ ನಾನೊಬ್ಬ ಇದ್ದೀನಲ್ಲ. ಮನೆಗೆ ಬರ್ತಾರ ಹೋತಾರ ನೋಡೋಣ ಏನಾಗಿದೆ, ಏನೋ ಹಳ್ಳದ ಕೆಳಗೆ ತೊಳ್ಕೊ ಹೋದ್ರೂ ಗೊತ್ತಾಗಲ್ಲ. ಹೇಳೋರು ಕೇಳೋರೇ ಇಲ್ಲ. ಒಬ್ಬರಿಗೆ ತಿರುಗಾಟಕ್ಕೆ ಹೋದರಿಗೆ ಅದೇ ಸಮ. ಒಂದು ನೇವ ಮನೆ ಬದಿ ಬೋರಾಟೇನಿಲ್ಲ. ನಾ ಮಾಡಿಡಕ್ಕಿದ್ದೀನಲ್ಲ ಇಲ್ಲಿ, ಹಾಗಾಗಿ ಹೋಗೋದೇ ಇಲ್ಲ. ಇನ್ನು ತೋಟಕ್ಕೆ ಹೋಗಲ್ಲ, ಅದು ಏನು ಬೇಕಾದ್ರೆ ಹಾಕೊಂಡು ಹೋಗಲಿ. ಅಲ್ಲ, ನಾ ಹೇಳಿದ್ದೆ ಅಂತ ನೀನು ಮಾಡ್ತಿರೋದೆ ಅಂತದ? ಇಲ್ಲೆಂತಕ್ಕೆ ಬಂದೀಯ? ಕೈಕಾಲು ಮುಖ ತೊಳ್ಕೊಂಡು ಬಂದು ತಿಂಡಿ ತಿನ್ನು ಅಂತ ಹೇಳಿದ್ದಲ್ಲ. ಇಲ್ಲ, ನಾನೇ ಇಲ್ಲ ಒಂಚೂರು ನಿತ್ಕ ಅಂತ ಹೇಳಿದ ಮಾಡಕ್ಕೆ ನಿಂತಾನ ಹುಡುಗ ಬೊತ್ತನೀಗ. ಅಲ್ಲ, ಅವ್ನು ಹೇಳಿದಲ್ಲ ಎಸ್ದ ಈಗ ಪುಟ್ಟಕ್ಕಗೆ, ನಮ್ಮ ಪುಟ್ಟಕ್ಕಗೆ, ಸೀತಾರ ಮನೆ ಪುಟ್ಟಕ್ಕಗೆ ಸೆಟ್ಲ್ಮೆಂಟ್ ಆಗ್ಯದೆ. ಆ ಹುಡುಗಿಗೆ ಆಕ್ಸಿಡೆಂಟ್ ಆಗ್ಯದಂತೆ. ಮನೆಯಲ್ಲಿ ಗುಂಡಪ್ಪ ಮಾವ, ಸೀತತ್ತೆ ಎಲ್ಲ ಬೇಜಾರು ಮಾಡ್ಕೊಂಡಾರಂತೆ ಅಂತ ನೋಡ. ಎಂತ ಇದು ಹೊಸ ವಿಚಾರ ಕೇಂದಂಗೆ ಆತಪ್ಪ. ಹಂಗೆ ಸೆಟ್ಲ್ಮೆಂಟ್ ಆಗಿದ್ರೆ ಸೀತ್ ನಮ್ಮ ಕೈಲಿ ಒಂದು ಮಾತು ಹೇಳ್ದೇ ಇರ್ತಿತ್ತ? ಹಿಂಗಿದ್ದು ಮಾತಾಡೋದಕ್ಕೆ ಇವ್ ನನ್ನ ಹತ್ರ ಬೈಸ್ಕೊಳೋದು. ಇದನ್ನೇ ನಾ ಹೇಳ್ಬೇಕು, ಏನೋ ಹೇಳ್ಬೇಕು ಅಂತ ಬಂದಿದ್ದಲ್ಲ, ಇದನ್ನೇ ಏನ? ನೀ ಎಂತಕ್ಕೆ ಹೋಗೋದು? ಸ್ಕೂಲಿಗೆ ಹೋಗೋದು ಎಂತಕ್ಕೆ? ಓದಕ್ಕೆ ಬರೆಯಕ್ಕೆ ಹೋತೀಯ? ಹಿಂಗಿದ್ದು ಹಾಳು ಪುರಾಣ ಮಾಡಕ್ಕೆ ಹೋತೀಯ? ಯಾರ ನಿಂಗೆ ಹೇಳಿದ್ಯಾರ? ತೂದಿ ನಾಲ್ಗೆ ಹಿಡ್ಕೊ ಕುಯ್ತೀನಿ ನೋಡಿ. ಹಿಂಗೆ ಹೌದಾಗಿದ್ದು ಅಲ್ಲಾಗಿದ್ದೆಲ್ಲ ಹೇಳ್ತಾ ಇದ್ರೆ ಅವ್ನು ಹೇಳ್ತಾನೆ ಅಂಥೇಳಿ ನೀವು ಕೇಳ್ತಿರಲ್ಲ. ಅಮ್ಮ ಹುಡುಗರು ಎಂಥ ಅಲೆಸ್ಕಿ ಬಂದ್ಕೊಂಡು ಎಂತ ಹೇಳ್ತಾ ಇದ್ದಾವೇನ? ಅದು ಸೀತಾತರ ಮನೆ ಆ ಗುಬ್ಬಿ ಅದೆಯಲ್ಲ, ಅದಂತೂ ಏನು ಹೇಳ್ತದೆ ಏನು ಬಿಡ್ತದೆ ಅನ್ನೋಕ್ಕಾಗಲ್ಲ. ಮಾವಂತರದ ಮಗು ಅದು. ಯೋ ಅಮ್ಮ ಸುಮ್ಮನಿರ, ಗುಬ್ಬಿ ಏನು ಹೇಳಿದ್ದಲ್ಲ. ಗುಬ್ಬಿ ಬಾಯೇ ಬಿಡ್ಲ ಗೊತ್ತಾ? ಗುಣ್ಣೆ ಹೇಳಿದ್ದು. ಅದು ಪುಟ್ಟಕ್ಕಗೆ ಸೆಟ್ಲ್ಮೆಂಟ್ ಆಗ್ಯದಲ್ಲ, ಆ ಹುಡುಗಿಗೆ ಆಕ್ಸಿಡೆಂಟ್ ಆಗ್ಯದೆ, ಅದಕ್ಕೆ ಅತ್ತೆ ಮಾವ ಎಲ್ಲ ಬೇಜಾರಲ್ಲದಾರೆ ಅಂತ ಹೇಳ್ದೆ ಗೊತ್ತಾ? ಅದಕ್ಕೆ ಅವ್ರು ಬರೋದು ಸ್ವಲ್ಪ ತಡ ಆಗಿತ್ತು ಇವತ್ತು. ಎಂತ ಗುಂಡಪ್ಪನ ಮಗಳಿಗೆ ಸೆಟ್ಲ್ಮೆಂಟ್ ಆಗಿತ್ತಾನ? ಗೊತ್ತೇ ಇಲ್ಲಲ್ಲ. ಅಲ್ಲ, ಎಂತೆಂತ ಡಿಕ್ಕಿ ಹೊಡ್ಕೊಂಡಿದ್ದಂತೆ. ನಾನು ಅಚ್ಚಿಗೆ ಹೋಗಿದ್ದೀನಿ, ನಾನು ಈ ಮಾತಲ್ಲೇ ಇಲ್ಲ. ಓಹೋ, ಏನು ಹೆಗ್ಗೊಡ್ತೇರು ಹೊದ್ದು ಮುಳುಗ್ಬಿಟ್ಟಿರಲ್ಲ. ಅಲ್ಲ, ಗಂಡ ಅನ್ನೋದೊಂದು ಹಕ್ರದೇನೆ ನಿಂಗೆ? ತೋಟದ ಬದಿ ಹೋಗ್ಯಾರೆ, ಏನೋ ಎತ್ತ ಬತ್ತಾರ ಹೋತಾರ ಒಂದು ನೋಡೋಣ ಅಂತ. ನಾನು ಹಂಗಾದ್ರೆ ಬಾಗ್ಲಲ್ಲೇ ಇಳ್ತಾ ನಿಂತ್ಕೋತದೆ ಅಂತ ಜ್ಞಾನ ಮಾಡ್ತಾ ಬತ್ತಿದ್ದೀನಿ. ಬಾಗ್ಲಲ್ಲಿಲ್ಲ, ಕುರ್ಚಿಗೆ ಮೇಲಿಲ್ಲ, ನೋಡಿದ್ರೆ ಇಲ್ಲಿ ಬಂದು ಮುಲ್ಕಿಂಡದೆ. ಅದೇ ಮಾಗಿಯಲ್ಲಿಗಾರು ಹೋಗ್ಲೆ, ಮನೆಗೆ ಬರೋ ತನಕ ಹತ್ತಿತ್ತು ಹೊಂದು ಆಡ್ತೀಯನ್ ನೋಡ. ಅದಕ್ಕೆ ನಿನ್ನ ಮೇಲೆ ಸಿಟ್ಟು ಬರೋದಲ್ಲ ನನಗೆ. ಹೋಗಲಿ ಬಿಡು, ಸುಮ್ಮನೆ ನಾನೊಂದು ಆಸೆ ಮಾಡೋದು ಅಷ್ಟೇಯ. ಅಲ್ಲ ಪುಳ್ಳ, ಯಾರು ಹೇಳಿದ್ದ? ಪುಟ್ಟಕ್ಕೋಗು ಸೆಟ್ಲ್ಮೆಂಟ್ ಆಗಿದ್ದೆ ಒಂದು ಸಲ ಹೇಳಲ್ಲ ನಂಗೆ ಯಾರು. ನಮ್ಮ ಮನೇಲಿ ಉಳ್ದವರಿಗೆಲ್ಲ ಗೊತ್ತಿರ್ತದೆ, ನಂಗೆ ಹೇಳಲ್ಲ ಅಷ್ಟೇಯ. ಎಲ್ಲಿ ಅವನಂತ ಹುಡುಗ? ಎಂತೆಂತ ಆಗಿದ್ದಂತೆ? ಎಂತ ಕಾರೇಯ ಕಾರ್ ಬಿಡೋವನಿಗೆ ಕೊಡ್ತಾನೆ, ಮತ್ತು ಗುಂಡಪ್ಪ ಹಂಗೆ ಸಾಧಾರಣದವನಿಗೆಲ್ಲ ಕೊಡಲ್ಲ. ಎಲ್ಲಾಗಿದ್ದಂತ ನಂಗೊಂದು ಸಲ ಗೊತ್ತಾಗದೆ ಹೋತಲ್ಲ. ಗುಂಡಪ್ಪಲ್ಲಿ ಸಿಕ್ಕಿದ್ದ ಕೇಂಡಾರು ಕೇಳ್ತಿದ್ದೆ. ಎಂತೆಂತ ಅಂತ ಗೊತ್ತಿಲ್ಲ ಅಜ್ಜ, ಆಕ್ಸಿಡೆಂಟ್ ಆಗ್ಯದಂತೆ. ಗುಂಡಪ್ಪ ಮಾವ ಸೀತತ್ತೆ ಬೇಜಾರು ಮಾಡ್ಕೊಂಡಾರೆ ಅಂತ ಹೇಳ್ದ ಗುಂಡ. ಪುಳ್ಳು ಬಂದನ ಇಲ್ಲೇ? ಬೇಜಾರಾಗದೆ ಏನು ಕಂಡು ಬೇಜಾರಾಗಿತ್ತು? ಥೋ, ಏನು ಗಿರಾಚಾರ ಕೆಡ್ತ ಹಂಗಾರೆ ಅಂತ ಬಂದನ?
ಗೊತ್ತಿದ್ದೀನೇ ಮರತಿ. ಅಲ್ಲ ಈಗ ಎಂತ ಮಾಡ್ತಿ? ಸೀತಾರ್ ಮನೆಗೆ ಒಂದು ಗಳಿಗೆ ಹೋಗಿ ಬರ್ತೀಯಾ? ಅಲ್ಲಿ ನನ್ನ ಹತ್ರ ಒಂದು ಸಲ ಹೇಳೋಕ್ಕಾಗ್ಲ ನಿಂಗೆ. ನಾ ಗುಂಡಪ್ಪನ ಹತ್ರ ಕೇಳ್ತಿದ್ದೆ. ಈಗ ಹೆಂಗದಾರಂತೆ, ಎಲ್ಲದಾರಂತೆ? ಹೆಂಗೆ ಶಿವಮೊಗ್ಗದಲ್ಲಿ ಆಗಿದ್ರೆ ನಮ್ಮ ಪಾಪಕ್ಕೆ ಹೋಗುಂಚೆ ನೋಡ್ತಿತ್ತೇನು? ಅಲ್ಲ, ಹುಡುಗೇನ ಹೇಳ್ತಾನೆ ಅಂತ ಹೇಳಿ ನೀವು ಹಾಗೆ ಮಾಡ್ತೀರಲ್ಲ, ಎಂತ ಆಗ್ಯದ ನಿಮಗೆ? ಅವ್ನು ಎಂತ ಅಲೈಸ್ಕೊಂಡನ, ಎಂತ ಹೇಳ್ತಾ ಇದ್ದಾನ? ಅವ್ನಿಗೆ ಹೇಳಿದ್ದು ಯಾರು ಹೇಳೆ? ಸೀತಾರ್ ಮನೆ ಹುಡುಗರು, ಅವಕ್ಕೇನು ಗೊತ್ತಾ? ಹಂಗೇನಾರಾದ್ರೂ ಸೀಟ್ ಇಲ್ಲಿಗೊಂದ್ಸಲ ಹೇಳ್ದೇ ಇರ್ತಿತ್ತ? ಸುಮ್ಮನಿರಿ, ನೀವೆಲ್ಲೂ ಹೇಳಕ್ಕೆ ಹೋಗಬೇಡಿ. ಎಂತದ ಏನ ನೋಡೋಣ. ಈಗ ಹೊತ್ತಾತು, ಇಷ್ಟೊತ್ತಿನ ಮೇಲೆ ಹೋಗಿ ಬರೋಕ್ಕಾಗಲ್ಲ. ನಾಳೆ ಹೆಂಗೋ ನಿಲ್ ಹುಡುಗನಲ್ಲಿ ನೋಡಕ್ಕೆ ಹೋಗ್ಬೇಕಲ್ಲ, ಹೋದ ಕೇಳ್ತೀನಿ. ಹಂಗೇನಾರಿದ್ರೆ ಹೇಳ್ತಾರೆ ಸೀತಾ. ಅಲ್ಲಿ ತನಕ ನೀವು ಯಾರ ಹತ್ರ ಎಂಥದ್ನು ಬಾಯಿ ಬಡಿ ಪುಣಾತ್ಮ. ಅಲ್ಲ, ನೀನು ಹಂಗೆ ಮಾತಾಡ್ತೀಯಲ್ಲ, ಗಾಜು ಹೊಡಿದೇ ಇರ್ತದಾನೆ. ಗಾಡಿ ಡಿಕ್ಕಿ ಕೊಟ್ಕೊಂಡ ಮೇಲೆ ಗಾಜು ಹೊಡಿದೇ ಇರ್ತದ. ಗಾಜೆ ಹೊಡೆದ್ಮೇಲೆ ಅವನಿಗೆ ಸ್ವಲ್ಪ ಗಾಯ ಇದೆ ಆಗ್ಯದೇನು ಎಂಥರಾಗಲಿ. ಹೋಗ್ಬರೋಣ ನಡಿ, ಒಂದು ಗಳಿಕೆ ಇಬ್ರು ಹೋಗ್ಬರೋಣ. ಎಲ್ಲಿಯವ ಅಂತನೂ ಗೊತ್ತಿಲ್ಲಲ್ಲ. ಅಲ್ಲ, ಕಡಿಕೆ ನಮ್ಮ ಪಾಪಕ್ಕನಂಗೆ ಹೆಂಗ್ತಾರು ಮಾಡ್ಗಿಡದಾನೆ ಆ ಮಗು. ಸೆಟ್ಲ್ಮೆಂಟ್ ಆಗಿದ್ದಲ್ಲ, ಮದುವೆ ಆಗಿ ಹೋಗ್ಯದೇನೋ. ಏನು ಕೋಲಿ ಅಂತ ನೋಡೋದು. ಥೋ, ನಮ್ಮೂರಿಗೆ ಏನು ಬಂದದ? ನಿಮ್ಮ ಕಿವಿಗೆ ವಾಲ್ ಹಿಟ್ಟೇ ಹೋಗ್ಲಿ, ಏನು ಗತಿ ಅಂತ ಹೇಳೋದಪ್ಪ. ನನ್ನ ಗಂಟ್ಲು ಗಟ್ಟಿ ಇಲ್ಲಲ್ಲ ಹೇಳೋಣ ಅಂದರೆ. ನೀನು ಪುಳ್ಳುಡ್ಕಕ್ಕೆ ಬರ್ತೀನಿ ತಡಿ. ಎಂತ ಕಂಡುಬಿಡ್ತಾನಿತ್ತೀಯ? ಯಾರು ಹೇಳಿದ್ರ ನಿಂಗೆ? ಅಲ್ಲಿ ಹೋಗಿ ಹೇಳಕ್ಕೆ ಯಾರು ಹೇಳಿದ್ರ? ಇಲ್ಲಿ ನನ್ನ ಹತ್ರನೇ ಹೇಳಿದ್ರೆ ಹೌದು ಅಲ್ಲ ಅಂತ ನಾ ಹೇಳ್ತಿದ್ದೆ, ಹೌದಾ? ಸೀದಾ ಹೋಗಿ ಅಲ್ಲಿ ಹೇಳಿಯ. ಅದು ಅಜ್ಜಿ ಬಂದ ಮೇಲೆ ಅವ್ರ ಹತ್ರ ಬೇರೆ ಹೇಳಿಯ. ಇದು ಏನಾರು ಅವರು ಹೋಗಿ ಮತ್ತೆಲ್ಲಾರು ಏನಾರು ಹೇಳಿ ಮತ್ತಿನ್ನೇನಾರು ಆಗ್ಬೇಕು. ನೋಡು, ನಿನಗೆ ಬರೇನೇ ಇಡ್ತೀನಿ ನಾಲ್ಗಿಗೆ, ನಾನು ಗ್ಯಾರಂಟಿ. ನಿನ್ನ ಹತ್ರ ಹೇಳಕ್ಕೆ ಬಂದ್ರೆ ನೀನೇ ಅಲ್ಲ ಬೇಡ ಅಂತ ಹೇಳ್ಬೇಡ ಅಂದಿದ್ದ. ಮಾತಾಡ್ಬೇಡ, ಸಮ್ಮ ಹಿಡ್ಕೊ ಬಿಡ್ತೀನಿ ಈಗ. ಏನೇ ಭಾರತೆ, ಎಂತ ಜ್ಞಾನ ಮಾಡ್ತಿದ್ದೀಯೆ? ಆಗದ ಆತಿರ್ತವೀಗ ಎಂತ ಮಾಡೋಕ್ಕಾಗ್ತದೆ? ಪಾಪ ಸೀತಗೊಂದು ಗೋಳೆ ಆತು. ಮಗಳು ಅಂದ್ರು ಭಾಳ ಹಚ್ಕೊಂಡಿತ್ತು. ಆ ಮಗು ಹಿಂಗೆ ಮಾಡ್ತದೆ ಅಂತ ಕಂಡಿರ್ಲ ನಾನು. ಹೋಗ್ಬರೋಣ ನಡಿ, ಹೋಗ್ಬರೋಣ. ಹಾಗಾಗಿ ಅದು ಬಾಯಿ ಬಿಡ್ಲ ಯಾರ ಹತ್ರನು. ನಾಂದೇ ಒಂದಿನ ಹೋದಾಗ ಮಕ್ಕ ಸಣ್ಣ ಆಗಿತ್ತು, ಎಂತಕ್ಕೆ ಏನೋ ಅಂತ ಮಾಡಿದೆ. ಥೋ, ಅದಕ್ಕೆ ಹಿಂಗೆ ಆಗಬಾರ್ದಿತ್ತು ಪಾಪ. ಇಲ್ಲೊಂಚೂರು ಬಲ್ಲಿ ಎಲೆ ಹತ್ರ ಬಲ್ಲೆ. ತೆಗಿಯತ್ಲಾಗೆ ನಿನ್ನೊಂದು ಅಂತ ಈ ಹೊತ್ತಲ್ಲಿ ಎಂತ ಹತ್ರ ಬರದೆ? ಈ ತಲೆ ಬಿಸಿಲೆ ಹೇಳೋ, ಹತ್ರ ಬಾ ಅಂದಾಗ ಬರೋಲ್ಲ. ನಿಮ್ಮ ಕಿವಿ ಚಟ್ಟ ಹಿಡಿದು ಮ್ಯಾಲೆ ನೇತ್ ಹಾಕಿದ್ರು ನೇತ್ ಹಾಕ್ದೆ ಈಗ. ಸುಳ್ಳು. ಆ ಹುಡುಗ ಬ್ಯಾರೆ ಎಂತದ ಹೇಳಿದ್ದು, ನಿಮಗೆ ಬ್ಯಾರೆ ಎಂತದ ಕೇಳಿಸಿದೆ. ಪುಣಾತ್ಮ, ನನ್ನ ಗಂಟ್ಲೆಲ್ಲ ಒಡೆದು ಹೋತು. ಹಂಗೆಂತ ಆಗ್ಲ ಪುಟ್ಟ ಗನಗೆ ಅದೇ ಪುಟ್ಟಕ್ಕರ್ ಮನೇಲಿ ಯಾರಿಗೂ ಎಂಥದ್ದು ಆಗ್ಲ, ಸೀತಾರ್ ಮನೆಯಲ್ಲೂ ಯಾರಿಗೂ ಎಂಥದ್ದು ಆಗ್ಲ. ಆ ಹುಡುಗ ಬ್ಯಾರೆ ಎಂಥದ ಪಿಕ್ಚರ್ ಕತೆ ಹೇಳಿದ್ದು, ನೀವು ಹಿಂಗೆ ಕೇಳಿಸ್ಕೊಂಡಿದ್ದು. ಈಗ ನಂಗೆ ಗೊತ್ತಾಯ್ತು ಅಂತ ಹೇಳಿ ನಾ ಯಾರ ಹತ್ರನಾರು ಹೇಳ್ತೀನಿ ಅಂತ ಹೇಳಿ ಇದು ಮಾಡೋದ? ನಂಗೇನು ಅಷ್ಟು ಗೊತ್ತಾಗಲ್ಲ. ನಮ್ಮ ಮನೇಲಿ ಆದಾಗಲೇ ನಾನು ನೋವು ತಿಂದಿದ್ದು ಏನು ಅಂತ ಗೊತ್ತು ನನಗೆ. ನಾ ಹಂಗೆ ಎಲ್ಲರ ಹತ್ರ ಹೇಳಕ್ಕೆ ಹೋಗಲ್ಲ. ಹೋಗ್ಲಿ ಬಿಡು, ಎಂತ ಮಾಡೋದು? ನೀವೊಂದು ಮುಲುಗ್ದಲ್ಲಿಂದ ಹೇಳಲ್ಲ ಪುಣಾತ್ಗೀತೆ. ನಾನು ಒಂದು ಗಳಿಗೆ ಪ್ಯಾಟಿಗೆ ಹೋಗಿ ಬರ್ತೀನಿ. ನಿನ್ನ ಮಗ ಬರಲೇ ಇಲ್ಲಲ್ಲ, ತಂದಿದ್ದು ಎಲ್ಲ ಖಾಲಿ ಆಗ್ಯದನ. ಈ ನಮ್ಮನೆ ಚಳಿಲ್ಲ, ನಾ ಹೆಂಗಿರೋದ? ಬೇಗ ಹೋಗಿ ಬೇಗ ಬರ್ತೀನಿ. ಹೋಗದಾರ್ ಹೋಗಿ ಹೇಳಿನಿ. ನಿಮ್ ಕಿವಿಲಿ ಮಿಸಿನ್ ಇಲ್ಲ. ಯಾರು ಎಂತ ಹೇಳಿದ್ದು ನಿಮಗ್ ಸಮ ಕೇಳಲ್ಲ. ಮೂಗ ನುಸ್ರು ಮುಂದಕ್ಕೆ ಹಾಕ್ಬೇಡಿ, ಮಾತೇ ಆಡ್ಬೇಡಿ. ಹೆಂಗ ಹೋಗಿರೋ ಹಂಗೆ ಬರ್ಬೇಕು. ಅಲೆಷ್ಟನ ಹೂನೆ ಆಲಸ್ಕಿಂದ ಏನು ನೀ ಹೇಳೋದು ನೋಡಿದ್ರೆ ನಂಗೇನು ತಿಳುವಳಿಕಿಲ್ಲ ಅನ್ಬೇಕು. ಮಿಷಿನ್ ಇಲ್ದಿದ್ರೆ ಹೆಂಗೆ ಮಾತಾಡ್ಬೇಕು ಹೆಂಗೆ ಬಿಡ್ಬೇಕು ಗೊತ್ತಿಲ್ಲ. ನಾ ಎಂತ ಹೇಳೋಕೆ ಹೋಗಲ್ಲ. ಪ್ಯಾಟಿಗೆ ಹೋಗಿ ನಾನು ಕೆಲಸ ಪೂರೈಸ್ಕೊಂಡು ಬರ್ತೀನಿ. ನೀ ಸ್ವಲ್ಪ ಹೇಳು ನೋಡೋಣ. ದನ ಅದು ಕೆಂಪಿಕೋರು ಒಂದು ಬರಲ್ಲ, ಅದು ನಂದು ಎಲ್ಲರೂ ಬಂದ್ರೆ ಒಂಚೂರು ಕೊಟ್ಟೋಕಕ್ಕೆ ಹೇಳು ನೋಡೋಣ. ಏನು ಇರಸೈ ಬುದ್ಧಿ ಅಂತರು. ನಂಗೇನಾರು ಗೊತ್ತಾಗ್ತದನು ಎಲ್ಲಿ ಎಂತ ಮಾತಾಡ್ಬೇಕು ಎಂತ ಬಿಡ್ಬೇಕಂತ.
ಬುದ್ಧಿ ಹೇಳೋದು ನೋಡಿದ್ರೆ ಏನು ಗತಿ ಸಾಯೋದಪ್ಪ, ಎಲ್ಲಿ ಹೋಗಿ ಅಂತ ಹೇಳ್ತಾರೆ ಏನೋ. ಬೇರೆ ಭೂತರಾಯ ಸ್ವಾಮಿ, ಏನೋ ಒಂದು ಬಾಯಿ ಹೊಡಿದೇ ಇದ್ದಂಗೆ ನೋಡ್ಕೆ ಭಗವಂತ. ಆ ಮಗಿಗೆ ಸುಮ್ಮನೆ ಒಂದಿದು ಹುಡುಗಕ್ಕೆ ಬರ್ತೀನಿ ನಿಂಗೆ ಬರ್ತೀನಿ ತಡಿ.